ಕರ್ಣ ಧಾರಾವಾಹಿಯಂತೂ ಆರಂಭದಲ್ಲಿ ವಿಘ್ನ ಅನುಭವಿಸಿದ್ರು ದಿನೇ ದಿನೇ ಸಾಕಷ್ಟು ಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ. ಅದೇ ರೀತಿ ಒಳ್ಳೆ TRP ಮೂಲಕ ಪ್ರಸಾರ ಆಗ್ತಾ ಇದೆ. ಈಗಂತೂ ಕರ್ಣನ ಲವ್ ಸ್ಟೋರಿ ನೋಡೋದಕ್ಕೇನೆ ಒಂದಷ್ಟು ಜನ ಸೀರಿಯಲ್ ನೋಡ್ತಾರೆ. ಈ ಧಾರಾವಾಹಿಯಲ್ಲಿ ಬಹಳ ಮುಖ್ಯವಾಗಿ ಕರ್ಣ ಹಾಗೂ ರಮೇಶನ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ರಮೇಶನ ಬದಲಾವಣೆಯನ್ನ ಕಂಡಿದ್ದಂತಹ ಕರ್ಣ ಇದೇ ಸತ್ಯ ಎಂದುಕೊಂಡು ಬಿಟ್ಟಿದ್ದ. ಆದ್ರೆ ಅದ್ಯಾವಾಗ ರಮೇಶನ ಮುಖವಾಡ ಬಯಲಾಯ್ತೋ ಕರ್ಣನು ಸೂಕ್ಷ್ಮವಾಗಿ ಬದಲಾಗಿದ್ದಾನೆ. ರಮೇಶನ ಮುಂದೆ ನಾಟಕವಾಡ್ತಾ ಇದ್ದಾನೆ. ಕರ್ಣನ ಬೆಳವಣಿಗೆ ಸಹಿಸದ ರಮೇಶ ಅವನನ್ನ ಹಾಳು ಮಾಡ್ಬೇಕು ಅಂತ ಮೂವರು ಬಾಣಂತಿಯರನ್ನ ಸತ್ತವರಂತೆ ನಾಟಕ ಮಾಡಲು ಹೇಳಿದ್ದ. ಆದರೆ ಕರ್ಣನ ಒಳ್ಳೆತನವೇ ಕಾವಲಾಗಿ ನಿಂತಿತ್ತು. ಸ್ತ್ರೀ ಶಕ್ತಿ ಒಂದಾಗಿ ಕರ್ಣನದು ಏನು ತಪ್ಪಿಲ್ಲ ಅಂತ ತೀರ್ಮಾನವಾಗಿತ್ತು. ಅದರಲ್ಲೂ ತಾನು ಪ್ರೀತಿಸಿದ ಹುಡುಗನನ್ನ ಕಾಪಾಡಬೇಕೆಂದು ಪಣತೊಟ್ಟ ನಿಧಿಯೇ ಲಾಯರ್ ಆಗಿ ಬಂದಳು. ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಕಡೆಗೂ ಕರ್ಣನನ್ನ ನಿರಪರಾಧಿ ಎಂದು ಕೋರ್ಟ್ ಆದೇಶ ನೀಡಿತು. ಇದು ಎಲ್ಲರ ಮುಖದಲ್ಲೂ ಸಂತಸವನ್ನ ತಂದುಕೊಟ್ಟಿತ್ತು. ಇಲ್ಲಿ ಮತ್ತೊಂದು ಟ್ವಿಸ್ಟ್ ಅಂದ್ರೆ ನಿತ್ಯಾಗೆ ಕರ್ಣನ ಮೇಲೆ ಲವ್ ಏನಾದ್ರು ಆಗ್ತಾ ಇದ್ಯಾ ಅಂತ. ಯಾಕಂದ್ರೆ ಕೋರ್ಟ್ ನಿಂದ ಹೊರಬಂದ ಕೂಡ್ಲೆ ನಿತ್ಯ ಓಡಿ ಹೋಗಿ ಕರ್ಣನನ್ನ ತಬ್ಬಿಕೊಂಡ ರೀತಿಯೇ ಹೇಳ್ತಾ ಇದೆ ನಿತ್ಯಾಗೆ ಲೈಟ್ ಆಗಿ ಲವ್ ಆಗಿದೆ ಅಂತ. ಇದರ ನಡುವೆ ರಮೇಶನ ಪಾತ್ರಧಾರಿಯ ಬದಲಾವಣೆಯಾಗಿದೆ. ರಮೇಶನ ಪಾತ್ರ ಮಾಡ್ತಾ ಇದ್ದಂತಹ ನಾಗಾಭರಣ ಅವರು ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ. ಈ ಸ್ಥಾನಕ್ಕೆ ಹಿರಿಯ ನಟ ಅಭಿಜಿತ್ ಆಗಮಿಸಿದ್ದಾರೆ. ಇನ್ನು ಮುಂದೆ ಕರ್ಣನ ತಂದೆ ರಮೇಶನ ಪಾತ್ರದಲ್ಲಿ ಅಭಿಜಿತ್ ಅವರೇ ಮುಂದುವರೆಯಲಿದ್ದಾರೆ. ಈ ವಿಷಯವನ್ನ ಜಿ ಕನ್ನಡ ವಾಹಿನಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇವತ್ತು ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಅಭಿಜಿತ್ ಅವರ ನಟನೆ ಕಾಣಿಸ್ತಾ ಇದೆ. ನಿತ್ಯ, ನಿಧಿ ಹಾಗೂ ಕರ್ಣ ಮೂವರಿಗೂ ಪಿಂಡ ಇಡುವ ದೃಶ್ಯದ ಮೂಲಕ ಅಭಿಜಿತ್ ಅವರು ಎಂಟ್ರಿ ಕೊಟ್ಟಿದ್ದಾರೆ.